ಕನ್ನಡಿಗರಿಗೆ ಬೇಕಾಗಿದ್ದು ಏನು ಅಂತಂದರೆ ಷೇರಿನಲ್ಲಿ ಹಣವನ್ನು ಹೂಡುವಂಥ ಕಲೆ, ತಂತ್ರ ಇತ್ಯಾದಿ. ಸುಕನ್ಯಾ ಸಮೃದ್ಧಿ ಸ್ಕೀಮುಗಳು, ಬಾಂಡುಗಳು ಇದ್ದಾವೆ. ಅವುಗಳಲ್ಲಿ ಹಣವನ್ನು ಹಾಕಿದ್ರೆ ಸಾಕಾಗೋದಿಲ್ವ? ಬ್ಯಾಂಕಿನಲ್ಲಿ FD ಹಾಕೋದಕ್ಕೆ ಎಲ್ಲರಿಗೂ ಬರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಹಾಕೋದಕ್ಕೆ ಸ್ವಲ್ಪ ಜನಕ್ಕೆ ಬರುತ್ತೆ, ಶೇರ್ನಲ್ಲಿ ಹಾಕಲಿಕ್ಕೆ ಇನ್ನೂ ಕಡಿಮೆ ಜನಕ್ಕೆ ಬರುತ್ತೆ. ಇಂದಿನ ಕಾಲದಲ್ಲಿ ನೀವು ಬ್ಯಾಂಕ್ನಲ್ಲಿಟ್ಟರೆ ಸಾಕಾಗೋದಿಲ್ಲ. ಆ ದುಡ್ಡನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಮನೆಯಲ್ಲಿ ಇಟ್ಕೊಳ್ಳೋದೇ ಬೆಟ್ರು ಅನಿಸುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಭರತ್ ಚಂದ್ರ. ಕಳೆದ 23 ವರ್ಷಗಳಿಂದ ಫೈನಾನ್ಸ್ ಮೇಲೆ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದೇನೆ. ಜನ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಏನು ಅಂತಂದರೆ, ಸರ್, ಅನಾದಿ ಕಾಲದಿಂದಲೂ ಬ್ಯಾಂಕಿನಲ್ಲಿ FD, RD, PPF, ಸುಕನ್ಯಾ ಸಮೃದ್ಧಿ ಸ್ಕೀಮುಗಳು, ಬಾಂಡುಗಳು ಇದ್ದಾವೆ. ಅವುಗಳಲ್ಲಿ ಹಣವನ್ನು ಹಾಕಿದ್ರೆ ಸಾಕಾಗೋದಿಲ್ವ? ಭಾಳ ಒಳ್ಳೆಯ ಪ್ರಶ್ನೆ. ಯಾಕಂತಂದರೆ ಇದು ಎಲ್ಲರೂ ಕೇಳುವಂಥ ಪ್ರಶ್ನೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಅಂತಂದರೆ 3.5 ಕೋಟಿ ಕನ್ನಡಿಗರು ಅಂತಾದರೆ ಎಲ್ಲರೂ ಕೇಳುವಂಥ ಪ್ರಶ್ನೆ ಇದೇನೆ. ಯಾಕಂತಂದರೆ ನಾವು ಮಾಡಿದ ಒಂದು ಸಮೀಕ್ಷೆ ಪ್ರಕಾರ ಬ್ಯಾಂಕಿನಲ್ಲಿ FD ಹಾಕೋದಕ್ಕೆ ಎಲ್ಲರಿಗೂ ಬರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಹಾಕೋದಕ್ಕೆ ಸ್ವಲ್ಪ ಜನಕ್ಕೆ ಬರುತ್ತೆ, ಶೇರ್ನಲ್ಲಿ ಹಾಕಲಿಕ್ಕೆ ಇನ್ನೂ ಕಡಿಮೆ ಜನಕ್ಕೆ ಬರುತ್ತೆ. ಈಗ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು FDಯಲ್ಲಿ ಹಾಕಿದ್ರೆ ಸ್ವಲ್ಪ ದಿನಗಳ ಕೆಳಗೆ 4-4.5% ಬಂದಿತ್ತು. ಸೇವಿಂಗ್ಸ್ ಬ್ಯಾಂಕ್ನಲ್ಲಿ 2.5%ಗೂ ಇಳಿದಿತ್ತು. ಹಾಗೂ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಈಗಲೂ ಕೂಡ ಫಿಕ್ಸ್ಡ್ ಡಿಪಾಸಿಟ್ ರೇಟ್ಸು ಬಹಳ ಕಮ್ಮಿ ಇದೆ. ಅಂತಂದರೆ ಒಂದೊಂದಾಜು 5, 6, 7%ವರೆಗೂ ಬರ್ತಾ ಇದೆ. 7% ಅಂತ ಮೇಲು ನೋಟಕ್ಕೆ ಕಂಡರೂ ಕೂಡ ಅಲ್ಲಿ ನಾವು ಆ 7%ಗೆ ಬಂದಂತಹ ಬಡ್ಡಿಯ ಆದಾಯವನ್ನು ನನ್ನ ವಾರ್ಷಿಕ ಆದಾಯ ಎಂದು ಪರಿಗಣಿಸಿ ಅದನ್ನು ಕೂಡಿಸಿದಾಗ ನಾನು ಯಾವ ಸ್ಲ್ಯಾಬ್ನಲ್ಲಿದ್ದೇನೆಯೋ ಅದೇ ಪ್ರಕಾರ ನಾನು ನನ್ನ ಆದಾಯ ತೆರಿಗೆ ಕಟ್ಟಬೇಕಾಗುತ್ತೆ. ಅಲ್ಲಿಗೆ 10, 20, 30%ವರೆಗೂ ಆದಾಯ ತೆರಿಗೆ ಹೋಯಿತು ಅಂತಾದರೆ ನಾನು 7%ಅಲ್ಲಿ ಉಳ್ಕೊಳ್ಳೋದು ಕೊನೆಯಲ್ಲಿ 5%. ಮತ್ತು ಒಂದು ದೇಶದ ಹಣದ ಉಬ್ಬರ ಅಂದಾಜು 5, 6, 7% ಇದೆ ಅಂತಂದರೆ ಈ ವರ್ಷ ನಾನು ಬ್ಯಾಂಕಿನಲ್ಲಿ ಹಾಕಿದ ಹಣದಲ್ಲಿ ನನ್ನ ಹತ್ರ ಉಳ್ಕೊಂಡದ್ದು 5% ಮತ್ತು ಹಣದ ಉಬ್ಬರ 7% ಅಂತಂದರೆ ಇಂದು ನಾನು ಬ್ಯಾಂಕಿನಲ್ಲಿ ಹಾಕಿದ ಹಣದಲ್ಲಿ ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ಅಕ್ಕಿ, ಬೇಳೆ, ಗೋಧಿ ಮತ್ತು ಹಾಲನ್ನು ನಾನು ಖರೀದಿ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿಗೆ ಬ್ಯಾಂಕಿನಲ್ಲಿ ಇಟ್ಟ ಹಣಕ್ಕೆ ಕ್ಷಯ ರೋಗ ಬಂತು ಮತ್ತು ದಿನ ದಿನ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಬಹಳ ಜನಕ್ಕೆ ತಿಳಿದಿಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಬ್ಯಾಂಕಿನಲ್ಲಿ ಹಾಕ್ತೇನೆ ಅಂತ ಒಂದು ದೊಡ್ಡ ಕಸರತ್ತು ಮಾಡ್ತಾರೆ ಮತ್ತು ಬ್ಯಾಂಕಿನಿಂದ ಬಂದ ಬಡ್ಡಿ ಅದನ್ನು ನೋಡಿಕೊಂಡು ಧನ್ಯನಾದೆ ಪ್ರಭು ಅಂತಿರ್ತಾರೆ. ಇಂದಿನ ಕಾಲದಲ್ಲಿ ನೀವು ಬ್ಯಾಂಕ್ನಲ್ಲಿಟ್ಟರೆ ಸಾಕಾಗೋದಿಲ್ಲ. ಅದು RD ಮತ್ತು FDಗಳಲ್ಲಿ. ಅದೇ ನೀವೇನಾದರೂ ಬಾಂಡ್ಗಳಿಗೆ ಬಂದರೆ 5.5%ಗಿಂತ ನಿಮಗೆ ಕಮ್ಮಿ ಬಡ್ಡಿ ಒದಗಿ ಬರ್ತದೆ. ಈಗ ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ಉಳಿತಾಯ ಮಾಡಿದ ಹಣವನ್ನು ಏನಾದರೂ ಆ ಹಣದ ಉಬ್ಬರಕ್ಕಿಂತ ಜಾಸ್ತಿಯಾಗಿ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದರ ಉಪಯೋಗ ಆಗುತ್ತೆ. ಇಲ್ಲದಿದ್ದರೆ ಆ ದುಡ್ಡನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಮನೆಯಲ್ಲಿ ಇಟ್ಕೊಳ್ಳೋದೇ ಬೆಟ್ರು ಅನಿಸುತ್ತೆ. ಆದ್ದರಿಂದ ಇಂದಿನ ದಿನಗಳಲ್ಲಿ ನಾವು ನಮ್ಮ ಒಟ್ಟು ಉಳಿತಾಯದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಒಂದು ಸಣ್ಣ ಪರ್ಸಂಟೇಜ್ ಆದರೂ ಕೂಡ ನಾವು ಅದನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗೋಗುತ್ತೆ. ಇನ್ನೊಂದು ವಿಚಾರ, ಸಾಮಾನ್ಯವಾಗಿ ನಾವು ಉಳಿತಾಯ ಮಾಡೋದು ನಮ್ಮ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅಂತಂದರೆ ರಿಟೈರ್ಮೆಂಟಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ. ನಾನು ಯಾವುದೋ ಒಂದು ದಿವಸ ಬಾಯಿ ತಪ್ಪು ಹೇಳಿಬಿಟ್ಟೆ, ಮಕ್ಕಳ ಮದುವೆ ಮತ್ತು ವಿದ್ಯಾಭ್ಯಾಸ ಅಂತ. ಸುಮಾರು ಜನ ತಿಳ್ಕೊಂಡ್ರು ಮೊದಲು ಮದುವೆ ಮಾಡಬೇಕು ಆಮೇಲೆ ವಿದ್ಯಾಭ್ಯಾಸ. ಅಲ್ಲ, ಮೊದಲು ವಿದ್ಯಾಭ್ಯಾಸ ಆಮೇಲೆ ಮದುವೆ, ಅದಾದಮೇಲೆ ರಿಟೈರ್ಮೆಂಟ್ ಬರುತ್ತೆ. ಇಂದಿನ ದಿನ ಜನ ಸ್ವರ್ಗಸ್ಥರಾಗ್ತಾ ಇದ್ದದ್ದು 75, 80 ಇತ್ಯಾದಿ. ಇವತ್ತು ನೀವು ಯಾವುದಾದ್ರೂ ವೃತ್ತಪತ್ರಿಕೆ ತೆಗೆದು ನೋಡಿದ್ರೆ ಕಾಣಿಸುತ್ತೆ 85, 90, 95. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ,
ನಾನು ನಿವೃತ್ತಿ ಆಗುವುದು 60ಕ್ಕೆ ಮತ್ತು ನನ್ನ ಉದ್ಯೋಗವನ್ನು ಮತ್ತು ನನ್ನ ಅರ್ನಿಂಗನ್ನು ಪ್ರಾರಂಭ ಮಾಡುವುದು ಒಂದು ಅಂದಾಜು 25ರಿಂದ 30. ಅಂದರೆ ನನ್ನ ಉದ್ಯೋಗದ ಅವಧಿ ಒಂದು ಅಂದಾಜು 25ರಿಂದ 35ರಿಂದ 40 ವರ್ಷ ಅಂತ ಇಟ್ಕೊಂಡ್ರೆ, ನನ್ನ ರಿಟೈರ್ಮೆಂಟು ಹಿಂದಿನ ದಿನಗಳಲ್ಲಿ ಕೇವಲ 15 ವರ್ಷ ಇತ್ತು, 18 ವರ್ಷ ಇತ್ತು. ಇವತ್ತೇನಾಗಿದೆ ಅಂತಂದರೆ ನಮ್ಮ ರಿಟೈರ್ಮೆಂಟು 25ರಿಂದ 35 ವರ್ಷ ಆಗೋಗಿದೆ. ಅಂದರೆ ನಮ್ಮ ಸೇಫ್ಟಿಗೋಸ್ಕರ ನಾನು ಹೇಳೋದೇನು ಅಂತಂದರೆ, ನಾನು 100 ವರ್ಷ ಬದುಕಿರ್ತೇನೆ ಅಂತ ಯೋಚನೆ ಮಾಡಿ ನಮ್ಮ ಹಣವನ್ನು ಉಳಿತಾಯ ಮಾಡಬೇಕಾಗುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ. ಸುಮಾರು ಜನ ಅಲ್ಲಿ ಇಲ್ಲಿ ಆಕ್ಷೇಪಣೆ ಮಾಡ್ತಾರೆ. ಡಾಕ್ಟರ್ ಭರತ್ ಚಂದ್ರ ಅಂತಂದರೆ ಷೇರು ಮಾರುಕಟ್ಟೆ ಬಗ್ಗೆ ಮಾತಾಡ್ತಾರೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಸಮೀಕ್ಷೆ ಏನು ಹೇಳುತ್ತೆ ಅಂತಂದರೆ, ನನಗೆ ಫಿಕ್ಸಡ್ ಡಿಪಾಸಿಟಲ್ಲಿ ಹಾಕಕ್ಕೆ ಬರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಹಾಕಕ್ಕೆ ಬರುತ್ತೆ, ಶೇರ್ನಲ್ಲಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿ ಹಾಕ್ಕೊಂಬರಲಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ನಾವೇನು ತಿಳ್ಕೊಂಡ್ವಿ ಅಂತಂದರೆ, ಕನ್ನಡಿಗರಿಗೆ ಬೇಕಾಗಿದ್ದು ಏನು ಅಂತಂದರೆ ಷೇರಿನಲ್ಲಿ ಹಣವನ್ನು ಹೂಡುವಂಥ ಕಲೆ, ತಂತ್ರ ಇತ್ಯಾದಿ. ಅದಕ್ಕೋಸ್ಕರ ನಾವು ಸತತವಾಗಿ ಅವಿರತವಾಗಿ ಇಂತಹ ಒಂದು ವಿಷಯವನ್ನು ಆಗಾಗ ಪ್ರಸ್ತಾಪನೆ ಮಾಡ್ತಾ ಇರ್ತೇವೆ. ಇದು ಬಹಳ ಬಹಳ ಅಗತ್ಯ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋದು ಹಣವನ್ನು ಎಲ್ಲಿ ಹೂಡಬೇಕು ಮತ್ತು ನನಗೆ ಬೇಕಾದಂತಹ ಆ ಇನ್ಫ್ಲೇಷನಿಗಿಂತ ಜಾಸ್ತಿ ಬೇಕಾದಂಥ ಹಣವನ್ನು ಎಲ್ಲಿಂದ ಪಡೆಯುವಂಥದ್ದು. ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ ತಕ್ಷಣ ಜನ ಮುಂದೆ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ಸರ್ FD ಆಯಿತು, RD ಆಯಿತು, ಮತ್ತು ಬಾಂಡ್ಗಳಾಯಿತು, PPF ಆಯಿತು, ನಾವು ಮ್ಯೂಚುವಲ್ ಫಂಡಲ್ಲಿ ಯಾಕೆ ಹಾಕಬಾರ್ದು? ನಮ್ಮ ಯಾವುದೇ ವಿಡಿಯೋದಲ್ಲಿ ಕೂಡ ಡಾಕ್ಟರ್ ಭರತ್ ಚಂದ್ರ ಅವರು ಮ್ಯೂಚುವಲ್ ಫಂಡ್ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ ಅನ್ನುವ ಆಕ್ಷೇಪಣೆ ಭಾಳ ಜನಕ್ಕೆ ಇದೆ. ಕಾರಣ ಏನು ಅಂತಂದರೆ, ನಾನು ಪ್ರಾಮಾಣಿಕ. ನಾನು ಯಾವಾಗಲೂ ಹೇಳೋದೇನು ಅಂತಂದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು 3 ವೆರೈಟಿ ಇದೆ. ಮೊದಲನೇದಾಗಿ ಡೆಟ್ ಮ್ಯೂಚುವಲ್ ಫಂಡ್, ಅಂದರೆ ಅವರೆಲ್ಲರೂ ಕೂಡ ತಮ್ಮ ಹಣವನ್ನು ಡೆಟ್ ಇನ್ಸ್ಟ್ರೂಮೆಂಟ್ಗಳು ಅಂದರೆ ಬ್ಯಾಂಕಿನಲ್ಲಿರುವ FD ಬಾಂಡ್ಗಳಲ್ಲಿ ಹಾಕಿದ್ದಾರೆ ಮತ್ತು ಅವರಿಗೆ ಬರುವಂತಹ ಒಂದು ಪ್ರತಿಫಲ ಏನು ಅಂತಂದರೆ ಅಂದಾಜು 7.5ರಿಂದ 8% ಮತ್ತು ಅದಕ್ಕೆ ನಾವು ಬ್ಯಾಂಕಿನ ಬಡ್ಡಿಗೆ ಏನು ಇಂಟ್ರೆಸ್ಟ್ ಕೊಡ್ತೇವೋ ಅದೇ ಥರ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ವೆರೈಟಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳು, ಅಂದರೆ ಒಂದಷ್ಟು ಹಣವನ್ನು ಬ್ಯಾಂಕಿನಲ್ಲಿ, ಒಂದಷ್ಟು ಹಣವನ್ನು ಈಕ್ವಿಟಿಯಲ್ಲಿ ಹಾಕಿರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಒಂದು ಅಂದಾಜು 11-10% ಬರಬಹುದು. ಮತ್ತು ಮುಂದಕ್ಕೆ ನಿಮಗೇನಾದರೂ ಜಾಸ್ತಿ ಅವಧಿಗೆ ಹಣವನ್ನು ಹಾಕಬೇಕು ಮತ್ತು ಜಾಸ್ತಿ ನಿಮಗೆ ಫಲಾಪೇಕ್ಷೆ ಇದ್ದರೆ ಮತ್ತು ಜಾಸ್ತಿ ಬಡ್ಡಿ ಬರಬೇಕು ಅಂತ ಆಸೆ ಇದ್ದರೆ, ಆವಾಗ ದೀರ್ಘಾವಧಿಗೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕ್ಬೋದು. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಿದಾಗ, ಅಂದರೆ ನೀವು ಅದನ್ನು ಸರಿಯಾದ ಆಯ್ಕೆ ಮಾಡಿ ಹಾಕಿದಾಗ ಅಂದಾಜು ಒಂದು 12ರಿಂದ 13ರಿಂದ 14% ಬರಬಹುದು. ಆದರೆ ಷೇರುಗಳಲ್ಲಿ ನೀವು ಡೈರೆಕ್ಟಾಗಿ ಹಣವನ್ನು ಹಾಕಿದಾಗ 15ರಿಂದ 30% ನಿಮಗೆ ಲಾಭ ಬರುವಂಥ ಎಲ್ಲ ನಿರೀಕ್ಷೆಯೂ ಇದೆ. ಇಲ್ಲಿ ನೀವು ತಿಳ್ಕೊಬೋದು, ಕೇವಲ 1%, 2% ಜಾಸ್ತಿ ಬಂದರೆ ಶೇರ್ನಲ್ಲಿ ಯಾಕೆ ಹಣವನ್ನು ಹಾಕಬೇಕು? ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ನಿಮಗೆ ಕಾಂಪೌಂಡಿಂಗ್ ಕ್ಯಾಲ್ಕುಲೇಟರ್ನ ಪರಿಚಯ ಇದ್ದರೆ ಕೇವಲ 1% ನಿಮಗೆ ದೀರ್ಘಾವಧಿಯಲ್ಲಿ ಏನಾದರೂ ಶೇರ್ನಲ್ಲಿ ಜಾಸ್ತಿ ಇಂಟ್ರೆಸ್ಟು ಅಥವಾ ಜಾಸ್ತಿ ಪ್ರಾಫಿಟು ಬಂತು ಅಂತಂದರೆ ಅದು ಕೋಟಿಗಟ್ಟಲೆಯಲ್ಲಾಗ್ಬಿಡ್ತದೆ, ಲಕ್ಷದಲ್ಲ. ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ಜನರಿಗೆ ಹೇಳೋದೇನು ಅಂತಂದರೆ, ನಿಮ್ಮ ಹಣವನ್ನು ಎಲ್ಲಿಯೂ ಹಾಕಬೇಡಿ. ಒಂದಷ್ಟು ಹಣ ಬ್ಯಾಂಕ್ನಲ್ಲಿರಲಿ ನಿಮ್ಮ ಸೇಫ್ಟಿಗೆ, ಆದರೆ ಹೆಚ್ಚಿನ ಹಣ ಇರಬೇಕಾಗಿರುವಂಥದ್ದು ಷೇರಿನಲ್ಲಿ. ಅಂತಂದರೆ ಷೇರಿನಲ್ಲಿ ಎಷ್ಟು % ಹಾಕಬೇಕು ಅಂತ ಮುಂದಿನ ಎಪಿಸೋಡಲ್ಲಿ ಕೂಡ ಅದರ ಬಗ್ಗೆ ಮಾತಾಡ್ತೇನೆ. ಆದ್ದರಿಂದ ಷೇರಿನಲ್ಲಿ ಹಾಕುವುದು ಅತಿ ಉತ್ತಮ. ಪ್ರತಿಷ್ಠತೆ ಅದರಲ್ಲಿ ಜಾಸ್ತಿ ಇದೆ, ಪ್ರತಿಫಲ ಜಾಸ್ತಿ ಇದೆ. ಅದರಿಂದಾಗಿ ಸ್ವಲ್ಪ ಕಷ್ಟಪಟ್ಟರೂ ಪರವಾಗಿಲ್ಲ, ಅರ್ಥ ಮಾಡಿಕೊಂಡು ಹಣವನ್ನು ನಾನು ಷೇರುಗಳಲ್ಲಿ ವಿನಿಯೋಗ ಮಾಡ್ತೇನೆ ಮತ್ತು ಇನ್ವೆಸ್ಟ್ ಮಾಡ್ತೇನೆ, ಹೂಡಿಕೆ ಮಾಡ್ತೇನೆ ಅಂತಂದರೆ ಅದು ಬಹಳ ಶ್ರೇಷ್ಠ. ಅದರಲ್ಲಿ ಚೆನ್ನಾಗಿ ಪ್ರತಿಫಲ ಬರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನೀವು ಸಂತೋಷವಾಗಿ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ಕಂಡುಕೊಳ್ಳಬಹುದು.
ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.